ಅಲ್ಲ ನೀವು ಸ್ಕ್ರಿಪ್ಟ್ ಅಂದಾಗ ಆತಂಕ ಇದು ವೆರಿ ಸೀರಿಯಸ್ಲಿ ಆತಂಕ ಆಗತ್ತೆ ಸರ್. ಯಾಕೆ ಗೊತ್ತಾ, ಪಕ್ಕದಲ್ಲಿ ಕೂತಿರೋದು ಯಾವ್ದೋ ಪಿಕ್ಚರ್ ನ ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ಲ, ರೌಡಿ ಶೀಟರ್. ಕಾಲ್ ಮಾಡಿರೋದು ಯಾರಿಗೆ? ಅದು ರೌಡಿ. ಯಾವ ಸ್ಕ್ರಿಪ್ಟ್ ರೆಡಿ ಆಗ್ತದೆ? ಹೈದರಾಬಾದ್ ಇಂದ ಅಲ್ಲಿಂದ ಇಲ್ಲಿಂದ FSL ಇಂದ ಎಲ್ಲವೂ ಬರ್ತಾ ಇದೆ. ಇವ್ರದ್ದು ಬ್ಲಡ್ ಇತ್ತು, ಚಪ್ಪಲಿಯಲ್ಲಿ ಬ್ಲಡ್ ಇತ್ತು, ಬಟ್ಟೆಯಲ್ಲಿ ಬ್ಲಡ್ ಇತ್ತು ಅಂತಂದ್ರೆ ಅವ್ರದ್ದು ಕೇಸು ಅಷ್ಟು ಸ್ಟ್ರಾಂಗ್ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಆ ವಿಡಿಯೋ ಈ ಸಮಾಜಕ್ಕೆ ಯಾವ ಸಂದೇಶವನ್ನ ಕೊಡುತ್ತೆ? ನಮಗೂ ಕೂಡ ನಿಜವಾಗ್ಲೂ ನಾಚಿಕೆ ಆಗ್ತಾ ಇದೆ. ಹೌದು, ಅವ್ರಿಗೆ ಸಂಬಳ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ನಮ್ಗೆ ಭ್ರಷ್ಟಾಚಾರ ಇದೆ. ಅಂದ್ರೆ ಈ ಹಂತಕ್ಕ ಹೌದು, ಎಲ್ಲರಿಗೂ ಸ್ವಲ್ಪ ಭ್ರಷ್ಟಾಚಾರ ಅದು ಇದು ದುಡ್ಡುಗಿದ್ದ ಆಸೆ ಇದೆ. ಆದ್ರೆ ಒಬ್ಬ ಕೊಲೆಗಾರನನ್ನು ಕೂಡ ನೀವು ಈ ಕೂರ್ಸಿ ಚೇರ್ಗಳಾಕಿ ಕೂರ್ಸಿ ಅನ್ನೋದಿದೆಯಲ್ಲ, ನಾವೆಲ್ಲರೂ ನಾಚಿಕೆ ಪಟ್ಕೊಳ್ಬೇಕಾಗಿರೋದು. ನಿಜ ನಿಜ. ವಾಸುದೇವ್ ಸರ್, ಇವತ್ತು 3 ಪ್ರತ್ಯೇಕ FIR ಗಳನ್ನ ಹಾಕಿದ್ದೀವಿ, ಗೃಹ ಸಚಿವರೇ ಹೇಳಿರೋದು. ಒಂದು ಸಿಗರೆಟ್ ಇದ್ದದಕ್ಕೆ, ಮತ್ತೊಂದು ಕಡೆಯಲ್ಲಿ ಈ ಏನೋ CCB ಅವರು ರೇಡ್ ಮಾಡಿದ ಅದ್ರ ಬಗ್ಗೆ ಪ್ರತ್ಯೇಕವಾದ ಪ್ರಶ್ನೆ ಉಮೇಶ್ ಸರ್ನ ಕೇಳ್ಬೇಕು. CCB ಅವ್ರು ರೇಡ್ ಮಾಡಿದ ಸಂದರ್ಭದಲ್ಲಿ ಅದೇನೇನೋ ಸಿಕ್ತಂತೆ, ಬಾಕ್ಸ್ ಅಲ್ಲಿ ತಗೊಂಡು ಹೋದ್ರಂತೆ, ಆ ವಿಚಾರಕ್ಕೂ ಒಂದು. ಹಾಗೆ ಮೊಬೈಲ್ ನಲ್ಲಿ ವಿಡಿಯೋ, ಫೋಟೋ, 3 ಪ್ರತ್ಯೇಕ FIR. ಈಗ ಆಲ್ರೆಡಿ ಕೊಲೆ, ಕಿಡ್ನಾಪ್ ಇತ್ಯಾದಿ ಆರೋಪದ ಅಡಿಯಲ್ಲಿ ಇಂಟ್ರಾಗೇಷನ್ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಈಗ ಮತ್ತೆ 3 ಪ್ರತ್ಯೇಕ FIR ಅಂದ್ರೆ ಕಾನೂನಾತ್ಮಕವಾಗಿ ಇದು ಮತ್ತಷ್ಟು ಕಂಟಕ ಆಗುತ್ತಾ ಅಥವಾ ಏನಿಲ್ವಾ? ಹೆಂಗ್ ನೋಡ್ಬೇಕಿದೆ ಅಂತ 3 FIR? ನೋಡಿ ಮೇಡಮ್, ಈಗ ಮುಂಚೆ ಕೆಲವು ಸೆಂಟ್ರಲ್ ಜೈಲ್ಗಳ ಬಗ್ಗೆ ನಿಮಗೆ ಕೆಲವು ಬೆಳಕನ್ನು ಚೆಲ್ತೇನೆ. ಬರು 1974 ಈಗ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಬಂತು, ಪ್ರಿಸನರಿ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಬಂತು. ಇಲ್ಲಿ ಇವಾಗ ಏನಾಗಿದೆ, ಸಮಾಜದ ಸ್ಟೇಟಸ್ಗಳು ಏನಾಗಿದೆ ಅಂದರೆ, ನಾನು ಏನು ಮಾಡಿದ್ರು ನಡೆಯುತ್ತೆ, ಜೋ ಹೋತಾ ಹೈ ಕರ್ಲೆಂಗೆ ದೇಖ್ಲೆಂಗೆ ಅನ್ನತಕ್ಕಂಥ ಧೋರಣೆ ಆಲ್ಮೋಸ್ಟ್ ಎಲ್ಲರೂ ಬಂದ್ಬಿಟ್ಟಿದೆ. ಈಗ ನನ್ನ ಪ್ರಕಾರ ಸಮಾಜದಾಗತಕ್ಕಂಥ ಯಾವುದೇ ಥರದ ಅಪರಾಧೀಕರಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಥರ ದುಷ್ಕೃತ್ಯಗಳಾಗಿರ್ಬೋದು, ಅದಕ್ಕೆ ಕಾನೂನಿನ ಚೌಕಟ್ಟಿಯಿಂದ ಯಾರು ನಮ್ಮ ಪೊಲೀಸ್ ಇಲಾಖೆ ಅಲ್ಲಿಂದ ಕಳಿಸಿದಾಗ ಅದೊಂದು ಡಿಫ್ರೆಂಟ್ ಜಗತ್ತದು. ಜೈಲುಗಳ ಥರ ಉಳ್ಕೊಂಡಿಲ್ಲ. ಈಗ ಸ್ಟೇ ಹೋಮ್ಗಳಿಗಾಗಿದೆ. ಇದು ಸ್ಟೇ ಹೋಮ್. ಇವತ್ತು ಯಾರಾದರೂ ಒಬ್ಬರು ಅಪರಾಧಿ ಎಸ್ಕೇಪ್ ಬೇರೆ ಕಡೆಯಿಂದ ಬೇರೆ ಒಂದು ಗ್ಯಾಂಗಿಂದ ಹೆದರ್ಕೊಂಡವನು ಏನಾದರೂ ಬಚಾವಬೇಕು ಅಂತಂದರೆ ದ ರೈಟ್ ಪ್ಲೇಸ್ ಈಸ್ ಓನ್ಲಿ ಎ ಜೈಲ್. ಅಲ್ಲೋಗ್ಬಿಟ್ಟು ಆರಾಮ ಕೂತ್ಕೋಬೋದು ಅವನು. ಓಕೆ, ನಮ್ಮ ಜೈಲ್ ವಿಷಯಕ್ಕೆ ಬಂದಾಗ ಡಿಫ್ರೆಂಟ್ ವರ್ಲ್ಡ್ ಅದು. ನಮ್ಮ ಉಮೇಶ್ ಸರ್ ಹೇಳ್ದಂಗೆ ಅದಕ್ಕೆ ಇದಕ್ಕೂ ಸಹ ಈ ಪೊಲೀಸ್ ಇಲಾಖೆ ಮತ್ತು ಜೈಲಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಜೈಲಿಂದ? ಒಂದು ಜೈಲಲ್ಲಿ ಹೋಗತಕ್ಕಂಥವ್ರು ತಮ್ಮ ಅಪರಾಧ ಕೃತ್ಯಗಳಿಗೆ ಪಶ್ಚಾತ್ತಾಪ ಪಟ್ಟು ತರಬೇತಿ ಪಡೆದು ಕೊನೆಗೆ ಅದನ್ನು ಮಾನಸಿಕವಾಗಿ ಪರಿವರ್ತನೆ ಆಗಿ ಹೊಸ ಬದುಕು ಮಾಡ್ತೀನಿ, ಹೊಸ ಸಮಾಜಕ್ಕೆ ಸೇರ್ಕೊಳ್ತೀನಿ ಅನ್ನತಕ್ಕಂಥ ಮನೋಭಾವ ಇರತಕ್ಕಂಥ ಜೈಲು. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರದು ಏನಂತಂದರೆ, ಇಫ್ ಡೆಟ್ ಈಸ್ ಅನ್ ಆರ್ಡರಿ ಪಿಕ್ ಪ್ಯಾಕೆಟರ್, ದೇ ವಿಲ್ ಮೇಕ್ ಯೂನಿವರ್ಸಿಟಿ ಪಿಕ್ ಪ್ಯಾಕೆಟರ್. ಇಫ್ ದ ಮ್ಯಾನ್ ಇಸ್ ಎಂಟರ್ಡ್ ವಿತ್ ಸ್ಮಾಲ್ ಪೆಟ್ಟಿ ಕೇಸಸ್, ಹಿ ವಿಲ್ ಬಿಕಮ್ ಎ ನಟೋರಿಯಸ್. ಆಮೇಲೆ ಒಂದು ಕೊಲೆ ಮಾಡಿದವ್ನಿಗೆ ಏನಾಗುತ್ತಂದ್ರೆ ಇನ್ನೊಂದು 15-20 ಕೊಲೆ ಮಾಡೋದಕ್ಕೆ, ಬಿಕಾಸ್ ಇನ್ನೂ ಹೌ ಟು ಬೈ ಎ ಲಾ. ಕಾನೂನು ಖರೀದಿ ಮಾಡೋದಕ್ಕೆ ಅವನಿಗೆ ಆ ತಾಕತ್ತು ಬರುತ್ತೆ. ಆಮೇಲೆ ಕಾನೂನು ವೀಕ್ನೆಸ್ ಏನಾಗುತ್ತೆ. ಇವಾಗ ಏನಾಗಿದೆ ನಮ್ಮ ಸಮಾಜದಲ್ಲಿ, ವ್ಯವಸ್ಥೆಯ ವೀಕ್ನೆಸ್ ಎಲ್ಲಿ ತನಕ ವ್ಯವಸ್ಥೆ ವೀಕ್ನೆಸ್ ಇರುತ್ತೆ ಅಲ್ಲಿ ತನಕ ಪೀಪಲ್ ಥಿಂಕ್ ದಟ್ ದೇ ಕ್ಯಾನ್ ಬೈಟ್. ಕೆಲವು ಸೂಕ್ಷ್ಮ ಹೇಳ್ತೀನಿ ಕೇಳಿ. ನಮ್ಗಳು ಕೆಲವು ಕಡೆ ಕೆಲವು ಕೈದಿಗಳ ಬಗ್ಗೆ ನಾವು ಸಿನ್ಸ್ ಇಟ್ ಇಸ್ ಅನ್ ಜುಡಿಷಿಯರಿ ಆ್ಯಂಡ್ ಲೀಗಲ್ ಕಮ್ಯುನಿಟಿ ಕೂತಾಗ ಫೋನ್ಗಳು ಸಿಗುತ್ತೆ ಆರಾಮಾಗಿ ಜೈಲುಗಳಲ್ಲಿ. ಯು ಕ್ಯಾನ್ ಆ ಫೋನ್ಗಳಿಗೆ ಏನಿದೆ ಹೊರಗಡೆ ಡೀಲಿಂಕ್ ಮಾಡೋ ಫೋನ್ಗಳಿದೆಯಲ್ಲ, ದಟ್ ಈಸ್ ಆಲ್ಸೋ ಫಾರ್ ಸೇಲ್. ಒಂದು ಫೋನ್ ಇಷ್ಟೊಂದು ಚಾರ್ಜ್ ಮಾಡ್ತಾರೆ ನಿಮಗೆ ಸರ್. ಅಂದ್ರೆ ಒಂದು ವಾರಕ್ಕೆ ಒಂದು ಫೋನ್ ಕೊಡ್ತಾರೆ ಸರ್, ಒಂದು ಚಾರ್ಜರ್ ಇಲ್ಲ 25,000 ರೂಪಾಯಿ. ನೋ ಇದಾಗಿದೆ. ಅಲ್ಲಲ್ಲ, ತಾಳಿ ನೀವು ಕಡಿಮೆ ಹೇಳ್ತಿದ್ದೀರಿ. ಅಲ್ಲ, ಒಂದು ವಾರಕ್ಕೆ ನಾನು ಹೇಳ್ತಾ ಇರೋದು, ನೀವು ಕಡಿಮೆ ಹೇಳ್ತಾ ಇದ್ದೀರಿ. ಈಗ ನೋಡಿ ಮೇಡಮ್, ನಗರದಲ್ಲಿ ಇರೋತಕ್ಕಂಥ ಖೈದಿಗಳಲ್ಲಿ ಕ್ಯಾಟಗರಿ ಆಫ್ ಖೈದಿಗಳು ಬರ್ತಾವೆ. ನೀವೆಲ್ಲ ಖೈದಿಗಳು, ಲೇಡೀಸ್ ಖೈದಿಗಳು, ಮಹಿಳಾ ಖೈದಿ, ಇವೆಲ್ಲ ಬೇರೆ ಬೇರೆ ಥರದ ಕ್ಯಾಟಗರಿ ಖೈದಿಗಳಿವೆ. ಅದರೊಳಗೆ ನಿಮ್ಮ ಅತಿ ದೇಶಕ್ಕೆ ಗಂಡಾಂತರ ಇರತಕ್ಕಂಥ ಖೈದಿಗಳು ಇದ್ದಾರೆ. ಟೆರರಿಸ್ಟ್ ಆ್ಯಕ್ಟಲ್ಲಿ ಇನ್ವಾಲ್ವ್ ಆಗಿರೋರು, ಮರ್ಡರ್ಗಳು, ಎಲ್ಲ ಥರದ ಖೈದಿಗಳಲ್ಲೂ ಇರ್ತಾರೆ. ಇಲ್ಲಿ ಏನು ವಿಶೇಷ ಅಂತಂದರೆ, ಖೈದಿಗಳಲ್ಲಿ ಬೈಫಿಕೇಟ್ ಮಾಡತಕ್ಕಂಥದ್ದು ಅವಕಾಶಗಳಿಲ್ಲ. ಇಲ್ಲಿ ಒಂದೊಂದು ಖೈದಿಗಳು ಒಂದೊಂದು ಅಪರಾಧಗಳಿಗೆ ಒಂದೊಂದು ಲ್ಯಾಂಡ್ ಡೆವಲಪ್ ಮಾಡ್ಕೊಂಡಿದ್ದಾರೆ. ಒಂದು ಲ್ಯಾಂಡ್ ಅಂದರೆ ಒಂದು ಕ್ಷಾತ್ರ ಅಂತ ಕರಿತೀವಿ ನಾವು, ಒಂದೊಂದು ಏರಿಯಾ ಬಿಲ್ಟಪ್ ಅಂತ ಕರಿತೀವಿ. ಈಗ ಟೆರರಿಸ್ಟ್ಗಳಿರೋ ಟೆರರಿಸ್ಟ್ it's related to only particular 1, 2, 3 prisoners. I'm talking about ಕ್ಷಾತ್ರ ಟೆರರಿಸಮ್. ಟೆರಿಟರಿ ಅಂತ ಯಾಕೆ ಕರಿತೀವಿ ಗೊತ್ತಾ? ಅಲ್ಲಿ ಬೇರೆ ಥರದ ನಮಾಜ್ಗಳಾಗ್ತವೆ, ಬೇರೆ ಥರದ ಸಮಸ್ಯೆಗಳಾಗ್ತವೆ, ಬೇರೆ ಅಲ್ಲಿ ಒಂದು ಗುಂಪುಗೂಡಿಕೆ ಅವಕಾಶ ಆಗುತ್ತೆ. ಪ್ರಿವೆನ್ಷನ್ ಇಲ್ಲ ನಮ್ಮಲ್ಲಿ. ಅದು ಅಲ್ಲಿ ಸಾರ್ ಹೇಳ್ದಂಗೆ ಆಗಲಿ, ಇವಾಗ 15-20 ಸಾವಿರ ಜನ ಈ ರೈಲ್ ಬಗ್ಗೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಜೈಲುಗಳ ಬಗ್ಗೆ ಲೆಕ್ಕಾಚಾರ ಮಾಡ್ಕೊಳ್ಳಿ. 105 ಜೈಲುಗಳಿವೆ, ಸಬ್ ಜೈಲುಗಳು ಬೇಕಾದಷ್ಟಿದೆ ನಮಗೆ. ತಾಲೂಕು ವೈಸ್, ಡಿಸ್ಟ್ರಿಕ್ಟ್ ವೈಸ್ ಜೈಲುಗಳಿವೆ. ಈ ಜೈಲುಗಳಲ್ಲಿ ಸಿಬ್ಬಂದಿಗಳು ಇಷ್ಟಿದ್ದಾರೆ ಗೊತ್ತಾ? ನಮ್ಮ ಕರ್ನಾಟಕ ಸಿಬ್ಬಂದಿ ಎಷ್ಟು ಜನ ಬೇಕತ್ತಾ? 1850 ಜನ ಸಿಬ್ಬಂದಿಗಳು ಇವತ್ತು ಕೂಡ ಖಾಲಿ ಇದ್ದಾರೆ, ಜನನೇ ಇಲ್ಲ. ಹೌದು. ಏನು ಉಮೇಶ್ ಸರ್? ಹೌದು.
ಜನಗಳೇ ಇಲ್ಲ ಅಲ್ಲಿ, ಸಿಬ್ಬಂದಿಗಳೇ ಇಲ್ಲ. ಜೊತೆಗೆ ಬೇರೆ ಬೇರೆ ಪೊಲೀಸ್ ಇಲಾಖೆ ಬಂದಾಗ ಕಾಸು ಕೊಟ್ಬಿಟ್ಟು ಪೋಸ್ಟ್ಗಳು ತಗೋತಾರೆ. ಜೈಲಲ್ಲಿ ನಿಮಗೆ ಸಿಬ್ಬಂದಿಗಳು ಸಿಗೋಲ್ಲ, ಯಾಕಂದ್ರೆ ಗೊತ್ತು ಅಲ್ಲಿ ಪ್ರಾಬ್ಲಮೆಟಿಕ್ ಆಗತ್ತೆ, ಅಲ್ಲಿ ಸಮಸ್ಯೆಗಳಿದೆ ಅಂತೇಳಿ. ಆಮೇಲೆ ಒಂದ್ಸಲಿ ಹೊರಗಡೆ ಒಬ್ಬ ಖೈದಿ, ಒಬ್ಬ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥ ಹೊರಗೆ ಬಂದ ತಕ್ಷಣ ಹೊರಗೆ ಬರಬೇಕಾದ್ರೆ ಅವನು ಭೀಕರವಾಗಿರ್ತಾನೆ. ಲಾಸ್ಟ್ ಈಸ್ ಆಲ್ ಹ್ಯುಮ್ಯಾನಿಟಿ, ಅದೆಲ್ಲ ಮುಗಿದೋಯ್ತು. ಅದು ಹೊರಗೆ ಬಂದಾಗ ಇಲ್ಲದ್ರೆ ಈಗ ಪರಿವರ್ತನೆ ಅಂತಕ್ಕಂಥ ಯಾವ್ದಾದ್ರು ಒಂದು ಉದಾಹರಣೆಗೆ ಒಂದು ಜೈಲಿಂದ ಕರ್ನಾಟಕದ ಜೈಲೊಳಗೆ ಇಲ್ಲಿ ಹೊರಗಡೆ ಬಂದೆ ನಾನು ಪರಿವರ್ತನೆ ಆಯಿತು, ನಾನು ಹೊಸ ಬದುಕು ಮಾಡ್ತಿದ್ದೀನಿ ಅಂತ ಹೇಳತಕ್ಕಂಥ ಉದಾಹರಣೆಗಳು ನಮ್ಗೆ ಸಿಗೋದೇ ಇಲ್ಲ. ಕಮಿಂಗ್ ಬ್ಯಾಕ್ ಟು ದರ್ಶನ್ ಕೇಸ್, ಉಮೇಶ್ ಸರ್, ಸಿಸಿಬಿ ಅಧಿಕಾರಿಗಳು ರೇಡ್ ನಡೆಸಿದ್ರು. 100 ಜನ ಅಧಿಕಾರಿಗಳಂತೆ ಸರ್, ನಮಗೆ ಸಿಕ್ಕ ಮಾಹಿತಿ. 100 ಜನ ಹೋಗಿ ಪರಪ್ಪನ ಅಗ್ರಹಾರ ಶೋಧ ಮಾಡಿದ್ರು ಕೂಡ ಹಿಂಗೊಂದು ಮೊಬೈಲ್ ಇದೆ ಅನ್ನೋದು ಗೊತ್ತೇ ಆಗ್ಲಿಲ್ವಾ? ಯಾಕೆ ಮಾಡಿದ್ರು ಸರ್ ರೇಡ್? ಹಂಗಾದ್ರೆ ಹೆಂಗ್ ಮಾಡಿದ್ರು ರೇಡ್? ಇಲ್ಲ, ರೇಡ್ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಾಗ್ತದೆ ಅಂದರೆ, ಮೊದಲೇ ನಾವು ಗೇಟ್ಗೆ ಹೋಗ್ತೀವಿ. ಗೇಟ್ಗೆ ಹೋಗಿ ಹಾಗೆ ಏಕಾಏಕಿ ಒಳಗೆ ನುಗ್ಬಿಡೋಕ್ಕಾಗೋದಿಲ್ಲ. ದ ಪ್ರಿಸನ್ ಅಲ್ಲಿಂದ ಪರ್ಮಿಷನ್ ತೊಗೋಬೇಕು, ಯಾತಕ್ಕೆ ಬಂದಿದ್ದೀವಿ ಅಂತ ಹೇಳಬೇಕು, ಜೈಲ್ ಸೂಪರಿಂಟು ಗೊತ್ತಾಗಬೇಕು. ಇದೆಲ್ಲ ಆಗುವಷ್ಟೊತ್ತಿಗೆ ಒಂದು 15 ನಿಮಿಷ ಅದೇ ಆಗುತ್ತೆ. ಮತ್ತು ನಮಗೆ ಅಲ್ಲಿ ಅವರು ಎಲ್ಲ ನಮ್ಮ ಹತ್ರ ಏನಿದ್ದಾವೆ ಎಲ್ಲ ನಮ್ಮವುಗಳೆಲ್ಲನೂ ಅಲ್ಲಿ ಡಿಪಾಸಿಟ್ ಮಾಡಿಸ್ಕೊಂಡು ಒಳಗಡೆಗೆ ನಮ್ಮನ್ನು ಕಳಿಸ್ಕೊಡ್ತಕ್ಕಂಥದ್ದು ಮಾಡ್ತಾರೆ. ಏಕಾಏಕಿ ನಾವು ಒಳಗಡೆಗೆ ನುಗ್ಬಿಡೋಕ್ಕಾಗೋದೇ ಇಲ್ಲ. ವಿ ಶುಡ್ ಗೋ ಅಕಾರ್ಡಿಂಗ್ ಟು ದಿ ಪ್ರೊಸೀಜರ್. ಒಳಗೆ ಹೋಗುವಷ್ಟೊತ್ತಿಗೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅನ್ನೋಷ್ಟೊತ್ತಿಗೆ ಆಗಲೇ ಮೆಸೇಜ್ ಏನು ಮಾಡಿದ್ರು ಗೊತ್ತಾಗುತ್ತೆ. 15 ನಿಮಿಷದಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಏನು ಮಾಡಿದ್ರು 15 ನಿಮಿಷ ಹೋದ್ರೆ ಗೊತ್ತಾಗುತ್ತೆ. ಇವತ್ತು ರಿಪಬ್ಲಿಕ್ ಕನ್ನಡ ಕಳೆದ 2 ದಿನಗಳಿಂದ ಒಂದು ಸುದ್ದಿಯನ್ನು ಮಾಡ್ತಾನೆ ಇದೆ. ಈ CCB ಅವರೆಲ್ಲ ಹೋಗೋದು ಬೆಳಗ್ಗೆ 5 ಗಂಟೆಗೆ. CCB ಅವರು ಹೋಗ್ತಾರೆ 5 ಗಂಟೆಗೆ ಅಂತೇಳಿ ಇದೇ ವಿಲ್ಸನ್ ಗಾರ್ಡನ್ ನಾಗನಿಗೆ ಒಬ್ಬ CCB ಅವರೇ ಇನ್ಫಾರ್ಮೇಶನ್ ಕೊಡ್ತಾರೆ ಹತ್ರ 11ವರೆಗೆ ಹಿಂದಿನ ದಿನ. ಯಾಕೆ ಅದ್ರ ಬಗ್ಗೆ ತನಿಖೆ ಯಾಕೆ ಮಾಡ್ತಾ ಇಲ್ಲ? ಖಂಡಿತ ಅಂತವ್ರಿಗೆ ಆತರ ಏನಾದ್ರು ಇವನ್ ನಂಬರ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಎಷ್ಟೆಲ್ಲ ಚೇಂಜ್ ಆಗಿರ್ಬೋದು. ಒಂದೊಂದು ಬಾಕ್ಸ್ಗಳು ಒಂದು ಬ್ಯಾರೆಕ್ನಿಂದ ಬಾಕ್ಸ್ ಹೋಗ್ತಾ ಇತ್ತಂತೆ, ಕೇಳಿದ್ರಂತೆ ಏನದು ಅಂತ ಕಸ ಅಂತೇಳಿ ಮುಗಿಸ್ಬಿಟ್ರಂತೆ. ಸರಿ, ಈಗ ನಮ್ಮ ಪ್ರಶ್ನೆ ಇರುವಂಥದ್ದು, ಇಷ್ಟೆಲ್ಲ ಸ್ವತಂತ್ರವಾಗಿ ಅವ್ರು ಇರ್ತಾರಲ್ಲ ಒಳಗಡೆ, ಕೋರ್ಟಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಾಗ ಈ ಆರೋಪಿ ಪರ ವಕೀಲರು ಹೇಳ್ತಾರೆ ಸಾಕ್ಷಿ ನಾಶ ಮಾಡೋದಿಲ್ಲ, ಯಾವುದೇ ರೀತಿಯಂತ ಪ್ರಭಾವ ಬೀರೋದಿಲ್ಲ, ದಯವಿಟ್ಟು ಬೇಲ್ ಕೊಡಿ ಅಂತ ಹೇಳ್ತಾರೆ. ಅದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಇಲ್ಲ ಅವ್ರು ಸಾಕ್ಷಿ ನಾಶ ಮಾಡ್ತಾರೆ, ಜೈಲಲ್ಲೇ ಇರಬೇಕು. ಈ ತರ ಮೊಬೈಲ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಇಷ್ಟೆಲ್ಲ ಮೋಜು ಮಸ್ತಿ ಮಾಡ್ಕೊಂಡು ರಾಜಾದಿತ್ಯ ವಹಿಸೋರು ಸಾಕ್ಷಿಯನ್ನು ನಾಶ ಮಾಡೋದಕ್ಕೆ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ ಅದಕ್ಕೆ ಏನ್ ಸಾಕ್ಷಿ? 100ಕ್ಕೆ 100ರಷ್ಟು ಅಲ್ಲ, ಇದ್ರ ವ್ಯತಿರಿಕ್ತವಾದಂತ ಪರಿಣಾಮ ಬೇರೆ ಬೇರೆ. ಇಷ್ಟೆಲ್ಲ ರಾಜಾದಿತ್ಯವಾಗಿ ಓಡಾಡ್ಕೊಂಡು ಇರ್ತಾರೆ ಅಂತಂದ್ರೆ ರಾತ್ರಿ ಫಾರ್ಮ್ ಹೌಸ್ಗೋ ಮನೆಗೋ ಹೋಗ್ಬಿಟ್ಟು ವಾಪಸ್ ಬಂದು ಜೈಲ್ ಒಳಗಡೆ ಬೆಳಗ್ಗೆ ಆಗೋಷ್ಟು ಸೇರ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅಲ್ಲ, ನಿಮ್ ಇನ್ನೊಂದು ಡಿಫರೆಂಟ್ ಜಗತ್ತು ಮಾತಾಡಿ. ಸಾರಿ, ಇಲ್ಲ ಏನಿಲ್ಲ ನೋಡಿ, ಜೈಲಿಗೆ ಕೆಲವಷ್ಟು ನಿಬಂಧನೆಗಳಿದ್ದಾವೆ. ಆ ನಿಬಂಧನೆ ಮತ್ತು ಪ್ರೊಸೀಜರ್ ಸಂಬಂಧಪಟ್ಟಂಗೆ ಅವರು ಎಷ್ಟು ಬ್ಯುಸಿಯಾಗಿರ್ತಾರೆ ಅಂದರೆ, ಯಾಕೆಂದ್ರೆ ನಾವು ಪ್ರಾಕ್ಟಿಕಲಾಗಿ ನೋಡ್ತಕ್ಕಂಥದ್ದು 3-4-4.5 ಸಾವಿರ ಜನ ಇರ್ತಾರೆ. ಅವ್ರು ಹೆಡ್ ಕೌಂಟ್ ಮಾಡಬೇಕಾಗುತ್ತೆ, ಬೆಳಗ್ಗೆನೂ ಮಾಡಬೇಕಾಗುತ್ತೆ, ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ಪ್ರಕ್ರಿಯೆ ಮುಗಿಸಿ ಲಾಕ್ ಮಾಡಿ ಟೋಟಲಿ ಟ್ಯಾಲಿ ಆಯಿತು ಅಂತ ಅನ್ನುವಂಥದ್ದು. ಕೆಲವಷ್ಟು ಮಧ್ಯರಾತ್ರಿ 11 ಗಂಟೆ 2 ಗಂಟೆಗೆ ಆಗುವವರೆಗೂ ಟ್ಯಾಲಿಗಳಾಗೋದಿಲ್ಲ. ಮತ್ತೆ ಎಣಿಸುವಂಥ ಕಾರ್ಯಕ್ರಮ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಇಂಥದ್ದು ಆಲ್ಮೋಸ್ಟ್ ವಾರದಲ್ಲಿ 3 ದಿವಸ ನಡೀತದೆ. ಅಂದರೆ ನಾವುಗಳು ಇಲ್ಲಿ ಒಂದು 15 ಜನ ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಎಲ್ಲಾರನ್ನೂ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಚೆಕ್ ಮಾಡಬೇಕಾಗ್ತದೆ. ಅದರ ಒಳಗಡೆನೆ ಪ್ರಕ್ರಿಯೆ ಒಳಗಡೆ ಸಿಗಾಕೊಂಡಿರ್ತಾರೆ. ಅದ್ರ ಜೊತೆಯಲ್ಲಿ ಊಟಗಳು ಮತ್ತೆ ಬೇರೆ ಬೇರೆ ಪ್ರಕ್ರಿಯೆ ಭಾಳ ಜೋರು ಇರ್ತದೆ. ಅಲ್ಲಿ ಯಾರ್ಯಾರ ಒಳಗಡೆಗೆ ಗಲಾಟೆಗಳನ್ನ ಪ್ರತಿ ದಿವಸ ಗಲಾಟೆ ನಡೀತಾ ಇರ್ತದೆ ಒಂದೊಂದು ಗುಂಪುಗಳಿಗೆ. ಆಮೇಲೆ ಕಿಚನ್ ನೀವು ಊಟಕ್ಕೆ ಹೋದಾಗೂ ಗಲಾಟೆ ಆಗ್ತಾ ಇರ್ತದೆ. ಎವ್ರಿ ಮಿನಿಟ್ ಜೈಲ್ ಇಸ್ ಬಾಯ್ಲಿಂಗ್. ಪ್ರತಿ ಮಿನಿಟ್ ಇನ್ನೊಂದು ಮಾಹಿತಿ ಬಂತು ಉಮೇಶ್ ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರ ಪ್ರಕರಣಕ್ಕೆ ಹಿಂಗೆಲ್ಲ ಫೋಟೋ ತೆಗೆಸ್ಕೊಂಡಿದ್ದು ವಿಡಿಯೋ ಕಾಲ್ ಮಾಡಿದ್ದು ಕೂಡ ಆಚೆ ಇರುವ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಸಾಕ್ಷ್ಯಗಳಿಗೆ ಒಂದು ಭಯ ಹುಟ್ಟಿಸೋ ಯತ್ನ, ಈ ತರದ ಮಾತು ಕೂಡ ಬಂತು, ಈ ತರ ಚರ್ಚೆ ಕೂಡ ಆಯ್ತು ನೋಡಿ. ಈ ತರದ್ದೆಲ್ಲ ನೀವು ಆಗಲೇ ಪ್ರಾರಂಭ ಆಗಿದೆ. ಇಂಥ ರೌಡಿಗಳ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಂತದ್ದಾದಾಗ ಇನ್ ಟ್ರೇಲ್ ಆಗಿ ಚಾರ್ಜ್ ಶೀಟ್ ಆಗಿ ಟ್ರೇಲ್ ಆದ್ಮೇಲೆ ಟ್ರೇಲ್ ಸಮಯದಲ್ಲಿ ಯಾರು ಬಂದು ಸಾಕ್ಷಿಗಳು ಹೇಳ್ತಾರೆ. ನನ್ನ ಲೆಕ್ಕದಲ್ಲಿ ಯಾವ ಕಾರಣಕ್ಕೂ ಭಯ ಬೀಳ್ತಾರೆ. ಯಾರೇ ಬಂದು ಇಂಥವ್ರಿಗೆ ಇದಿದೆ ಅಂತ ಹೇಳುವಂಥದ್ದು. ಆಮೇಲೆ ಇನ್ನೊಂದೇನಾಗುತ್ತೆ, ಅಕಸ್ಮಾತ್ ಬೇಲಿಗೆ ಪ್ರಯತ್ನ ಪಡ್ಬೋದು ಈ ಮನುಷ್ಯ. ಪ್ರಯತ್ನ ಪಟ್ಟಾಗ್ಲೂ ಸಹ ಈ ಮನುಷ್ಯನ ವಿರುದ್ಧವಾಗಿ ತಿರ್ಕೊಳ್ತಾವಲ್ಲ. ಈಗಲೇ ಈಗ ಸಾಕ್ಷಿಗಳನ್ನ ಎದುರಿಸ್ತಾ ಇರ್ತಕ್ಕಂಥದ್ದು, ರೌಡಿಗಳನ್ನ ಕೂರಿಸ್ಕೊಂಡು ಆಚೆಗೆ ವಿಡಿಯೋಗಳನ್ನ ಮತ್ತು ಫೋಟೋಗಳನ್ನ ಹರಿಬಿಡ್ತಾ ಇರುವಂಥದ್ದು ನೋಡಿ. ನಾನು ಯಾರ್ಯಾರು ಕಾಂಟ್ಯಾಕ್ಟ್ ಇದೆ ನಿಮ್ಗೆ ಐತೆ ಹರಿಯಪ್ಪ ಅಂತ ಅನ್ನುವಂಥದ್ದು ಈಗಲೇ ತೋರಿಸ್ತಾ ಇರುವಂಥದ್ದು. ಆದ್ರಿಂದ ಈ ಬೇಲ್ಗೋಗಿ ಮತ್ತೆ ಕ್ಯಾನ್ಸಲೇಷನ್ಗಳು ಹೋಗುತ್ತೆ.
ಎಂತ ಅಂಧ ಅಭಿಮಾನಿಗಳಿದ್ದಾರೆ ಅಂತಂದ್ರೆ ಈ ಫೋಟೋ ವೈರಲ್ ಆದ್ಮೇಲೂ ಚರ್ಚೆ ಅಂತೆ. ಡಿ ಬಾಸ್ ಅಭಿಮಾನಿಗಳು ನೋಡಿದ್ರ ನಮ್ಮಣ್ಣ ಅಲ್ಲಿದ್ರು ಬಾಸೆ, ಜೈಲಲ್ಲಿದ್ರು ಬಾಸೆ, ಹಂಗ ಹೇಳೋ ಅಭಿಮಾನಿಗಳು. ಇದೆಲ್ಲವೂ ಕೂಡ ಜೈಲೊಳಗಡೆ ಇರೋ ಅಕ್ರಮಗಳನ್ನ ಬಯಲಿಗೆ ಎಳೆದಕ್ಕೆ ಇದೆಲ್ಲ ಹೋಗಿರುವಂತದ್ದು. ನಮ್ಮ ಬಾಸು ಅಲ್ಲಿದ್ರು ಬಾಸು ಅನ್ನೋರು ನಿಮ್ಮ ಮನೆಯ ಕುಟುಂಬ ಸದಸ್ಯರು, ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ನಿಮ್ಮ ಮಗನೋ ಅವ್ರ ಫೋಟೋನ ರೇಣುಕಾ ಸ್ವಾಮಿ ಫೋಟೋ ಇಟ್ಕೊಂಡಿದಾರಲ್ಲ ಅವ್ರ ಮನೆಯವರು ಹಾರ ಹಾಕಿ, ಆ ಸ್ಥಿತಿಯಲ್ಲಿ ನೀವು ಒಂದ್ಸತಿ ನೆನಪು ಮಾಡ್ಕೊಳ್ಳಿ, ಊಹಿಸ್ಕೊಳ್ಳಿ. ಹಂಗಂದ ಮೇಲೂ ಇವ್ರನ್ನ ಡಿ ಬಾಸು, ನಮ್ಮ ಬಾಸು ಜೈಲಲ್ಲಿ ಇದ್ರು ಬಾಸು ಅಂತೀರಾ? ಗೊತ್ತಿಲ್ಲ. ಎನಿವೆ